ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಜ್ಞಾನವಂತ ಮಹಿಳೆ ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾವು ಸ್ವಾಗತವನ್ನು ಬಯಸುತ್ತೇವೆ ಪ್ರಿಯರೇ. ಕಳೆದ ಅನೇಕ ಸಂಚಿಕೆಯಿಂದ ನಾವು ಜ್ಞಾನವಂತ ಮಹಿಳೆ ಒಂದು ಕುಟುಂಬವನ್ನು ಯಾವ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾಳೆ, ಆ ಮಕ್ಕಳನ್ನು ಯಾವ ರೀತಿಯಲ್ಲಿ ಸಾಕ್ತಾಳೆ, ಪತಿಯ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಇರ್ತಾಳೆ, ಕುಟುಂಬವನ್ನು ಯಾವ ರೀತಿಯಲ್ಲಿ ಹೊಂದಾಣಿಕೆಯಿಂದ ಹೋಗ್ತಾಳೆ ಅಂತೇಳಿ ಅನೇಕ ವಿಷಯಗಳನ್ನು ನಾವು ಸತ್ಯವೇದದ ಆಧಾರಿತ ಮೇರೆಗೆ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಾವು ಒಂದು ವ್ಯಭಿಚಾರಿಯಾದಂಥ ಸ್ತ್ರೀ ಲೂಕನ ಸುವಾರ್ತೆ 7ನೇ ಅಧ್ಯಾಯದ 36ನೇ ವಾಕ್ಯದಿಂದ ನಾವು ಧ್ಯಾನಿಸಿದೆವು. ಅನೇಕ ಸಂಗತಿಗಳು ಅನೇಕರಿಗೆ ಅದು ಪ್ರಯೋಜನಕರವಾಗಿತ್ತು, ಮಾತ್ರವಲ್ಲ ಅನೇಕರ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂಥ ರೀತಿಯಲ್ಲಿ ದೇವರವರಿಗೆ ಕೃಪೆ ಕೊಟ್ಟಿರುತ್ತಾರೆ. ಇವತ್ತು ಸಹ ನಾವು ಸತ್ಯವೇದದ ಆಧಾರಿತ ಮೇರೆಗೆ ಸ್ತ್ರೀಯರು ಲೂಕನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಕೆಲವೊಂದು ಸ್ತ್ರೀಯರನ್ನು ನಾವು ನೋಡ್ತೇವೆ. ಅವರ ಸ್ವಭಾವಗಳು, ಅವರ ನಡವಳಿಕೆಗಳು, ಅವರು ಕ್ರಿಸ್ತನಲ್ಲಿ ಯಾವ ರೀತಿಯಲ್ಲಿ ಇದ್ದರು, ಅವರು ಯಾವ ರೀತಿಯಲ್ಲಿ ದೇವರ ಸೇವೆಯನ್ನು ಮಾಡಿದರು ಎಂಬುದಾಗಿ ನಾವು ಧ್ಯಾನಿಸಲು ಹೋಗ್ತಾ ಇದ್ದೇವೆ ಪ್ರಿಯರೇ. ಬನ್ನಿರಿ, ನಮ್ಮ ಜೊತೆಯಲ್ಲಿ ಈ ಒಂದು ಮುಖ್ಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬೀನಾ ಅಬ್ರಹಾಂ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ಪ್ರೈಸ್ ಲಾರ್ಡ್ ಸಿಸ್ಟರ್. ನೋಡಿ, ನಾವು ಅನೇಕ ವಾರದಿಂದ ಅನೇಕ ಸಮಯದಿಂದ ನಾವು ಜ್ಞಾನವಂತ ಮಹಿಳೆ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕರಿಗೆ ಆಶೀರ್ವಾದವೂ ಆಗಿದೆ. ಅನೇಕರು ಅವರ ಜೀವಿತದಲ್ಲಿ ಸಾಕ್ಷಿಯನ್ನು ಸಹ ನಮಗೆ ಕರೆಗಳ ಮೂಲಕವಾಗಿ ಹೇಳಿರ್ತಾರೆ. ಇವತ್ತು ನೀವು ಯಾವ ವಿಷಯದಲ್ಲಿ ಹೇಳಲಿಕ್ಕೆ ಬಯಸಿದ್ದೀರಿ, ಯಾವ ವಿಷಯವನ್ನು ಮಾತನಾಡಬೇಕು ಅಂತೇಳಿ ಹೇಳಿದ್ದೀರಿ ಸಿಸ್ಟರ್? ಪ್ರೈಸ್ ದ ಲಾರ್ಡ್. ಈಗ ನೀವು ಹೇಳಿದ ಪ್ರಕಾರ ಲೂಕನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಕೆಲವೊಬ್ಬ ಭಕ್ತೆಯರಾದ ಸ್ತ್ರೀಯರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅವ್ರು ಏನು ಮಾಡಿದ್ರಂದರೆ, ಅವರಿಗೆ ದೇವರು ಕೊಟ್ಟ ಬಿಡುಗಡೆಯನ್ನು ಅವರು ಮುಚ್ಚಿಡಲಿಲ್ಲ, ಅದನ್ನು ಅವರು ಕರ್ತನ ನಾಮದ ಮಹಿಮೆಗಾಗಿಯೇ ಯೂಸ್ ಮಾಡಿದರು. ಈಗ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಕೀರ್ತನೆ 116ರಲ್ಲಿ ನಾನು ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ, ರಕ್ಷಣೆ ಪಾತ್ರೆಯನ್ನು ತೆಗೆದುಕೊಂಡು ಆತನ ನಾಮವನ್ನು ಪ್ರಖ್ಯಾತಿಪಡಿಸುವೆನು ಎಂಬುದಾಗಿ. ಈಗ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು ನಾವು ಸ್ಮರಿಸಿ ಅದನ್ನು ನಾವು ಅನೇಕರಿಗೆ ಸಾರುವಂಥವರಾಗಿರಬೇಕು. ನಮಗೆ ರಕ್ಷಣೆ ಸಿಕ್ಕಿತು ಅಥವಾ ನನಗೆ ಒಂದು ಬಿಡುಗಡೆ ಆಯಿತು ಅಷ್ಟರಲ್ಲೇ ನಾವು ಸೀಮಿತರಾಗಿ ಅದರಲ್ಲಿ ತೃಪ್ತರಾಗಿರಬಾರ್ದು. ನಮಗೆ ಸಿಕ್ಕದ್ದನ್ನು ನಾವು ಏನು ಮಾಡಬೇಕು, ಇನ್ನೊಬ್ಬರಿಗೆ ಪ್ರಯೋಜನ ಆಗಬೇಕು. ಯೇಸ್ವಾಮಿ ಅದೇ ಹೇಳಿದ್ದಾರೆ, ಎಲ್ಲ ಕಡೆಗಳಲ್ಲಿ ನನ್ನ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ. ಹಾಗೆ ನಾವು ದೇವರ ಸುವಾರ್ತೆಯನ್ನು ಸಾರುವಾಗ ದೇವರ ಕಾರ್ಯ ನಮ್ಮ ಮೂಲಕವಾಗಿ ದೇವರು ನಡೆಸ್ತಾರೆ. ಅನೇಕ ಕಡೆಗಳಲ್ಲಿ ಸಾಕ್ಷಿ ಕೊಡುವಾಗ ಅದರ ಮೂಲಕವಾಗಿ ಅನೇಕರು ಸ್ಪಂದಿಸ್ತಾರೆ. ಅಂದರೆ ಅವರಿಗೆ ದೇವರ ಒಂದು ಸಂದರ್ಶನ ಆಗ್ತದೆ, ಒಂದು ಸಾಕ್ಷಿ ಇನ್ನೊಂದು ಸಾಕ್ಷಿಯನ್ನು ಎಬ್ಬಿಸುತ್ತದೆ ಅಂತ ಹೇಳುವ ಹಾಗೆ ದೇವರು ಆ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ಅನೇಕ ಸ್ತ್ರೀಯರು ಅವರು ಮಗ್ದಲದ ಮರಿಯಳ ಬಗ್ಗೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ. 8ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಇವಳು ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಈ ಹೆಂಗಸರು ಯಾರ್ಯಾರೆಂದರೆ 7 ದೆವ್ವಗಳು ಬಿಟ್ಟು ಹೋಗಿದ ಮಗ್ದಲಳೆಂಬ ಮರಿಯಳು. ಅವಳಲ್ಲಿದ್ದಂಥ ಒಂದು ಬ್ಯಾಕ್ಗ್ರೌಂಡ್ ನೋಡುವಾಗ ಸಾಧಾರಣವಾದಂಥ ಒಂದು ಸಾಮಾನ್ಯವಾದ ರೀತಿಯಲ್ಲಿ ಇರಲಿಲ್ಲ. 7 ದೆವ್ವಗಳ ಕಾಟ ಅವಳಿಗಿತ್ತು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೆಲವೊಬ್ಬರಿಗೆ ಒಂದಿದ್ರೆಯೇ ಎಂಥದೆಲ್ಲ ಸಮಸ್ಯೆ ಮಾಡ್ತಾರೆ. ಆಗ 7 ದೆವ್ವಗಳಿಂದ ಈ ಸಹೋದರಿ ಪೀಡಿತಳಾಗಿದ್ಲು. ಆದರೆ ಅವಳ ಲೈಫ್ ಹೇಗಿತ್ತೇನೋ ನಮಗೆ ಅದರ ಬಗ್ಗೆ ಪಡಲಿಲ್ಲ. ಹೇಗೆ ಅವಳು ಎಷ್ಟೆಲ್ಲ ಕಷ್ಟದ ಮೂಲಕ, ಹಿಂಸೆಯ ಮೂಲಕ ದಾಟಿ ಹೋದಳು ಎಂಬುದಾಗಿ. ಆದರೆ ನಮಗೆ ಸಾಧಾರಣವಾಗಿ ಥಿಂಕ್ ಮಾಡುವಾಗ ಗೊತ್ತಾಗ್ತದೆ, ಈಗ ದೆವ್ವ ಹಿಡಿದಂಥ ಒಬ್ಬ ಸ್ತ್ರೀಯ ಬಗ್ಗೆ ಈಗ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿದ್ದರೆ ಹೇಗಿರ್ತಾರೆ ಅವರು ಅಂತ. ಯಾವಾಗಲೂ ವೈಲೆಂಟ್ ಆಗಿರ್ತಾರೆ. ಒಮ್ಮೊಮ್ಮೆ ಅವ್ರು ಏನು ಮಾಡ್ತಾರೆ, ಚೀರಾಡ್ತಾರೆ, ಕೂಗಾಡ್ತಾರೆ. ಅವರ ಬುದ್ಧಿಯೇ ಅವರಿಗೆ ಸ್ಥಿರವಾಗಿ ಇರುವುದಿಲ್ಲ. ಅದು ಬೇರೆ ರೀತಿಯಾಗಿ ಕಾರ್ಯ ಮಾಡ್ತಾ ಇರ್ತದೆ. ಕೆಲವೊಬ್ಬರಿಗೆ ಹಿಂಸೆ ಕೊಡ್ತದೆ, ಮತ್ತು ಇನ್ನು ಕೆಲವೊಂದು ಮನೆ ಬಿಟ್ಟು ಹೋಗುವಂಥದ್ದು, ಮತ್ತು ಜಗಳ ಮಾಡುವಂಥದ್ದು. ಮತ್ತು ಕೆಲವೊಂದು ಏನಿರುತ್ತೆ ಅಂದರೆ ಹೊರಗಡೆ ಅಷ್ಟೆಲ್ಲ ಇದಿರುವುದಿಲ್ಲ, ಒಳಗಡೆನೇ ಇದ್ದು ಮಾನಸಿಕವಾಗಿ ಇನ್ನೊಬ್ಬರಿಗೆ ಒಳಗಾಗಿರ್ತಾರೆ. ಮತ್ತು ಇನ್ನೊಂದು ಮಾತುಗಳ ಮೂಲಕವಾಗಿ ಕೆಲವರು ಏನು ಮಾಡ್ತಾರೆ, ಈ ದೆವ್ವ ಒಳಗಿರುವಂಥವರು ಅವರ ಮಾತಿನಿಂದ ಮತ್ತೊಬ್ಬರನ್ನ ನೋಯಿಸ್ತಾ ಇರ್ತಾರೆ.
ಅಂದರೆ ಅವರಿಗೆ ಗೊತ್ತಿರುವುದಿಲ್ಲ ನಾನು ಮಾಡುವಂಥದ್ದು ಮತ್ತೊಬ್ಬರಿಗೆ ನೋವಾಗ್ತಾ ಇದೆ, ಕೇಡಾಗ್ತಾ ಇದೆ ಅನ್ನುವಂಥರ ಬಗ್ಗೆ ಅವರಿಗೆ ಗೊತ್ತಾಗುವುದಿಲ್ಲ. ಹಾಗೆ ಅವರು ಏನೇನೆಲ್ಲ ಮಾಡ್ತಾ ಇರ್ತಾರೆ. ಈಗ ಮಗ್ದಲದ ಮರಿಯಳಿಗೆ ಅಂತ 7 ಕಾಟಗಳು ಇತ್ತೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾವುದೋ ಸಮಸ್ಯೆಗಳಿದ್ದಿರಬಹುದು. ಅವಳಿಗೆ ಶರೀರದಲ್ಲಿ ಸೌಖ್ಯ ಇಲ್ಲ, ಮನಸ್ಸಿನಲ್ಲಿ ಸೌಖ್ಯ ಇಲ್ಲ, ಹೊರಗೆ ನೋಡುವಾಗ 4 ಜನರಿಂದ ಒಳ್ಳೆ ಹೆಸರಿಲ್ಲ. ಈಗ ಸಾಧಾರಣ ಹೇಳ್ತಾರೆ, ಯಾರೋ ಒಬ್ರು ಮಾನಸಿಕವಾಗಿ ಹೀಗೆ ಅದಕ್ಕೆ ಸಾಧಾರಣ ಮಾತಲ್ಲಿ ಹುಚ್ಚರು ಅಂತ ಹೇಳ್ತಾರೆ. ಅಂಥವ್ರನ್ನ ನೋಡಿದ ಕೂಡಲೇ ಎಲ್ಲ ದೂರ ಹೋಗ್ತಾರೆ, ಯಾರು ಹತ್ತಿರಕ್ಕೆ ಬರುವುದಿಲ್ಲ. ಇಂಥೆಲ್ಲ ಏನೇನೋ ರೀತಿಯ ಒಂದು ಸಮಸ್ಯೆಗಳಿಂದ ಈ ಸಹೋದರಿಯವರು ಮಗ್ದಲದ ಮರಿಯಳು ದಾಟಿ ಹೋಗ್ತಾ ಇದ್ರು. ಆಗ ಒಂದು ದಿನ ಅವಳಿಗೆ ಯೇಸು ಸ್ವಾಮಿಯ ಮೂಲಕವಾಗಿಯೇ ಬಿಡುಗಡೆ ಆಗ್ತಾ ಉಂಟು. ಈಗ ಈ ಬಿಡುಗಡೆ ಆದಾಗ ಅವಳಿಗೆ ಸ್ವಸ್ಥ ಬುದ್ಧಿ ತಿರುಗಿ ಬಂತು, ಒಳ್ಳೆ ಬುದ್ಧಿ ಬಂತು. ಯೇಸು ಸ್ವಾಮಿಯನ್ನು ಅವಳೇನು ಮಾಡ್ತಾ ಇದ್ದಾಳೆ, ಎಲ್ಲವನ್ನ ಬಿಟ್ಟು ಹಿಂಬಾಲಿಸ್ತಾ ಇದ್ದಾಳೆ. ಅದು ದೇವರು ಬಯಸುವಂಥ ಒಂದು ಜೀವಿತ. ಅವಳ ಫ್ಯಾಮಿಲಿ ಬಗ್ಗೆ ನಮ್ಗೆ ಗೊತ್ತಿಲ್ಲ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿಲ್ಲ ಅವಳಿಗೆ ಕುಟುಂಬ ಇತ್ತ ಏನೋ ಎಂಬುದಾಗಿ ಅಂತೇಳಿ. ಹಾಗೆ ಅವಳಿಗೆ ದೇವರು ಕೊಟ್ಟ ಆ ಬಿಡುಗಡೆಯ ಸಂತೋಷ, ಅವಳು ಯೇಸುಸ್ವಾಮಿ ಎಲ್ಲೆಲ್ಲಿ ಹೋದ್ರು ಅವ್ರ ಹಿಂದೆ ಹೋಗಿ ಅವರಿಗೆ ಸೇವೆ ಮಾಡಿ ಅವಳು ದೇವರನ್ನ ಮಹಿಮೆ ಪಡಿಸಿದಳು. ಅದಕ್ಕೆ ಅವಳ ಹೆಸರು ಇವತ್ತು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಶ್ರೇಷ್ಠವಾದ ಒಬ್ಬ ಹೆಂಗಸು ಎಂಬುದಾಗಿ ಅವಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಮಗ್ದಲದ ಮರಿಯಳು ಅವಳಿಗೆ ಸಿಕ್ಕಂತ ಬಿಡುಗಡೆಯನ್ನ ಅವಳು ಮುಚ್ಚಿಟ್ಟುಕೊಳ್ಳದೆ, ಅದರಲ್ಲೇ ತೃಪ್ತಳಾಗದೆ, ಕೊಟ್ಟ ದೇವರನ್ನ ಅವಳು ಜೀವನವಿಡೀ ಹಿಂಬಾಲಿಸ್ತಾ ಇದ್ದಾಳೆ. ಇವತ್ತು ನಾವು ನೋಡುತ್ತೇವೆ, ಅನೇಕ ಸಹೋದರಿಯರಿಗೆ ಕೆಲವೊಮ್ಮೆ ದೇವರು ಬಿಡುಗಡೆ ಕೊಟ್ಟಿರ್ತಾರೆ. ಏನು ಮಾಡ್ತಾರೆ, ಅವರು ಯಾರಿಗೋ ಭಯಪಟ್ಟು ಏನೋ ಒಂದು ವಿಷಯಕ್ಕಾಗಿ ತಮ್ಮಲ್ಲಿಯೇ ಮುಚ್ಚಿಟ್ಕೊಂಡು ಹೊರಗೆ ಬರಲಿಕ್ಕಾಗದೇ ಇರುವ ಹಾಗೆ ಕುಂದಿ ಹೋಗಿರುವಂಥ ಅನೇಕ ಸಹೋದರಿಯರನ್ನು ನಮಗೆ ನಮ್ಮ ಸೇವೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅನೇಕರು ನಮ್ಮ ಹತ್ರ ಕೂಡ ತುಂಬ ಜನ ಶೇರ್ ಮಾಡಿದ್ದಾರೆ, ನನಗೆ ಹೊರಗೆ ನಾನು ಯೇಸು ಸ್ವಾಮಿ ಮಗಳಂತ ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ ಅಂತ ಒಂದು ಕೆಲವೊಬ್ಬ ಪರಿಸ್ಥಿತಿಗಳು ಅವರಿಗೆ ಹಾಗೆ ಮುಚ್ಚಿಡ್ತದೆ, ಹೊರಗೆ ಬರಲಿಕ್ಕಾಗದೆ ಒಂದು ಬಂಧನದಲ್ಲಿ ಇದ್ದ ಹಾಗೆ. ಆದರೆ ಅಂಥವರಿಗೆ ಹೇಳುವಂಥ ಒಂದು ಮಾತು ಸತ್ಯವೇದದ ಆಧಾರದ ಪ್ರಕಾರ, ಯಾವುದೇ ರೀತಿಯಾಗಿ ಹೆದರಬಾರದು ಮನುಷ್ಯರಿಗೆ. ಯೇಸುಸ್ವಾಮಿ ಏನು ಹೇಳಿದ್ದಾರೆ, ನಿಮ್ಮ ಶರೀರವನ್ನು ಕೊಲ್ಲುವವರಿಗೆ ನೀವು ಹೆದರಬೇಡ್ರಿ, ಆತ್ಮವನ್ನು ಶರೀರವನ್ನು ನರಕಕ್ಕೆ ಹಾಕಲಿಕ್ಕೆ ಅಧಿಕಾರವಿರೋ ದೇವರಿಗೆ ಮಾತ್ರ ಭಯಪಡಿ ಎಂಬುದಾಗಿ. ಒಮ್ಮೆ ನಾವು ಹೆಜ್ಜೆ ಇಡುವುದಷ್ಟೇ. ನಮಗೆ ಕೆಲವೊಮ್ಮೆ ಎಲ್ಲರಿಗೂ ಸಮಸ್ಯೆಗಳುಂಟು. ಯಾರು ಯೇಸುಸ್ವಾಮಿಯನ್ನು ನಂಬಿ ಹಿಂಬಾಲಿಸ್ತಾರೆ, ಬಿಡುಗಡೆ ಆದದ್ದು ನೋಡಿಯೂ ಕೂಡ ಕೆಲವರು ಏನು ಮಾಡ್ತಾರೆ, ಅವರು ನಾಟಕ ಮಾಡಿದ್ದು ಏನೇನೆಲ್ಲ ಹೇಳಿ ಅವರನ್ನು ಕುಂದಿಸಿ ಬಿಡ್ತಾರೆ. ಸತ್ಯವನ್ನು ಸುಳ್ಳಾಗಿ ಮಾಡಿ ಅವ್ರು ಏನು ಮಾಡ್ತಾರೆ, ಅವ್ರನ್ನ ಕುಂದಿಸಿ ಬಿಡುವುದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ನಮಗೆ ದೇವರು ತನ್ನ ವಾಕ್ಯ ಕೊಟ್ಟಿರೋದು. ಹೌದು, ದೇವರ ವಾಕ್ಯದಿಂದಲೇ ನಾವು ಬದುಕಬೇಕು. ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ. ಒಂದು ವೇಳೆ ರೊಟ್ಟಿ ನಮಗೆ ಈ ಲೋಕದ ಪ್ರಕಾರ ಆಹಾರ ನಮಗೆ ಇಲ್ಲದಿದ್ರು, ದೇವರ ವಾಕ್ಯವೇ ನಾವು ಧ್ಯಾನಿಸ್ತಾ ಇದ್ರೆ ನಮಗೆ ಅದು ಜೀವ ಕೊಡುವಂಥದ್ದಾಗಿದೆ. ನಮ್ಮ ಒಣಗಿದ ಪರಿಸ್ಥಿತಿಗೆ ದೇವರು ಬದಲಾವಣೆ ಕೊಡ್ತಾರೆ. ಒಮ್ಮೆ ಹೆಜ್ಜೆ ಇಡುವಾಗ ಯೇಸು ಸ್ವಾಮಿಯನ್ನೇ ದೃಷ್ಟಿಸಿ ನಾವು ಹೆಜ್ಜೆ ಇಡಬೇಕು. ನಂಗೆ ದೇವರು ಉಪಕಾರ ಮಾಡಿದ್ದಾರಲ್ಲ, ನಾನಿನ್ನೂ ಹೀಗೆ ಬಂಧನದಲ್ಲಿ ಇರಲಿಕ್ಕಿರುವಂಥವಳಲ್ಲ, ನಾನಿನ್ನೂ ಕರ್ತನ ಸಾಕ್ಷಿಯಾಗಬೇಕು ಅಂತ ಹೇಳಿ ಒಂದು ಮನೋಭಾವ, ಅಂದರೆ ಆ ಒಂದು ಪ್ರೀತಿ, ಕ್ರಿಸ್ತನ ಮೇಲಿನ ಪ್ರೀತಿ ಅವರಲ್ಲಿ ಬರಬೇಕು. ಅನೇಕ ರೀತಿಯ ಶೋಧನೆಗಳು, ಕಷ್ಟಗಳು ಏನೆಲ್ಲ ನೋಡಿ ನಾವು ಹೆದರಬಾರದು, ನಾವು ಕುಂದಿ ಹೋಗಬಾರ್ದು. ಈಗ ಮಗ್ದಲದ ಮರಿಯಳ ಜೀವಿತದಲ್ಲಿ ನೋಡುವಾಗ ಅವಳಿಗೆ ಏನೇನೆಲ್ಲ ಹೇಳಿರ್ಬೋದು, ನೀನು ಹುಚ್ಚಿಯಾಗಿದ್ದಿ, ನೀನು ಹಾಗಿದ್ದಿ, ಹೀಗಿದ್ದಿ, ನೀನು ಹೀಗೆ ಹೋಗ್ತಾ ಇದ್ದೀಯಾ. ಅವಳಿಗೆ ಹೇಗಿದ್ರು ಗಂಡ ಮಕ್ಕಳಿಲ್ಲದಿದ್ರು ಸಂಬಂಧಿಕರು ಇದ್ದಿರ್ಬೋದು, ಯಾರಿಗೂ ಕೂಡ ಹಾಗೆ ಅಲ್ಲ, ಅವರೆಲ್ಲ ಏನೇನೆಲ್ಲ ಹೇಳಿರ್ಬೋದು. ಅಲ್ಲಿ ನಾವು ನೋಡ್ತೇವೆ, ಆಗಿನ ಕಾಲದಲ್ಲಿ ಯೇಸು ಸ್ವಾಮಿಯ ಕಾಲದಲ್ಲಿ ಮಹಾಯಾಜಕರು ಮತ್ತು ಪರಿಸಾಯರು ಇವರೆಲ್ಲ ಇದುಕೊಂಡು ನ್ಯಾಯ ವಿಚಾರಣೆ ಮಾಡುವಂಥವ್ರು. ಅವರೆಲ್ಲ ಏನೇನೋ ಹೇಳಿರಬಹುದು, ಯಾವುದಕ್ಕೂ ಕಿವಿಗೊಡಲಿಲ್ಲ. ಇವಳು ನನಗೆ ರಕ್ಷಣೆ ಕೊಟ್ಟಂಥ ದೇವರನ್ನು, ನನ್ನನ್ನು ಬಿಡಿಸಿದಂಥ ದೇವರನ್ನು, ಆ ದೇವರನ್ನು ನಾನು ಸಾಯುವ ತನಕ ಹಿಂಬಾಲಿಸಿ. ಯೇಸು ಸ್ವಾಮಿ ನಾವು ನೋಡ್ತೇವೆ, ಆಗಿನ ಕಾಲದಲ್ಲಿ ಎಲ್ಲ ಕಡೆಗಳಲ್ಲಿ ಸಂಚರಿಸಿ ಸುವಾರ್ತೆ ಸಾರಿದ್ರಂತ. ಅವರ ಹಿಂದೆ ಎಲ್ಲೆಲ್ಲಿ ಹೋಗಿದ್ರು ಅಲ್ಲೆಲ್ಲ ಮಗ್ದಲದ ಮರಿಯಳಿದ್ದಾಳೆ. ಮತ್ತೆ ಕೊನೆಯದಾಗಿ ನಾವು ನೋಡ್ತೀವಿ, ಯೇಸುವಿನ ಕ್ರೂಜೆಯ ಮರಣದ ತನಕ ಆಕೆ ಹಿಂಬಾಲಿಸಿದಳು. ಅದ ನಂತರವಾಗಿ ನಾವು ಚರಿತ್ರೆ ಕಲಿಯುವಾಗ ಮಗ್ದಲದ ಮರಿಯಳ ಬಗ್ಗೆ
ಯೇಸು ಸ್ವಾಮಿ ಶಿಷ್ಯರ ಸಂಗಡ ಕೂಡ ಇವರು ಸೇವೆಯಲ್ಲಿ ಇದ್ದದ್ದು. ಅವರಿಗೆ ಸಹಾಯ ಮಾಡುತ್ತಾ ಅವರು ಹೋಗುವ ಕಡೆಗಳಲ್ಲಿ ಸ್ವಾರ್ಥ ಸಾರುತ್ತಾ ಅವರಿಗೆ ಸಪೋರ್ಟ್ ಆಗಿ ಇವಳು ನಿಂತಿದ್ದವರ ಬಗ್ಗೆ ನಮಗೆ ಚರಿತ್ರೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅನೇಕ ಕುಂದಿ ಹೋಗಿರುವಂಥ ಸಹೋದರಿಯರಿಗೆ ನಾವು ಹೇಳಲಿಕ್ಕೆ ಬಯಸುವಂಥದ್ದು ಇದರ ಮೂಲಕವಾಗಿ, ಯಾರ ಮಾತು ಕೇಳಿಯೋ ಯಾರಿಗೋ ನಾವು ಭಯಪಟ್ಟು ಜೀವಿಸಬಾರದು. ನಮಗೆ ಬಿಡುಗಡೆ ಕೊಟ್ಟ ದೇವರನ್ನು ಮೆಚ್ಚಿಸುವಂಥ ಒಂದು ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾರೆ. ಒಂದು ವೇಳೆ ಇವತ್ತು ನಾವು ಇಲ್ಲಿ ಹೆದರಿ ಜೀವನ ಮಾಡಬಹುದು, ಆದರೆ ಇಲ್ಲಿ ಭೂಮಿಯಲ್ಲಿ ಯಾರು ಶಾಶ್ವತ ಅಲ್ಲ. ಒಂದು ದಿನ ನಮ್ಮನ್ನು ಸೃಷ್ಟಿಸಿ ಭೂಮಿಗೆ ಕಳುಹಿಸಿದ ದೇವರ ಬಳಿಯಲ್ಲಿ ನಾವು ಹೋಗ್ಬೇಕು, ಒಂದು ದಿನ ಲೆಕ್ಕ ಕೊಡಬೇಕು. ಆ ದಿನದಲ್ಲಿ ದೇವರ ಮುಂದೆ ನಾವು ಹೇಗೆ ನಿಲ್ಲುತ್ತೇವೆ ಅದು ಪ್ರಾಮುಖ್ಯವಾದದ್ದು. ನಮಗೆ ಕೊಟ್ಟಂತ ಶ್ರೇಷ್ಠವಾದ ರಕ್ಷಣೆ ನಾವು ನಷ್ಟಪಡಿಸಿಕೊಳ್ಬಾರದು. ಏನೇ ತ್ಯಾಗ ಬರಲಿ, ಏನೇ ಕಷ್ಟ ಬರಲಿ, ನಾವೇನು ಮಾಡೋಣ, ನನ್ನ ರಕ್ಷಕನನ್ನು ನಾನು ಹಿಂಬಾಲಿಸ್ತೇನೆ. ಇನ್ನು ನಾನು ಹೀಗೆ ಮುಚ್ಚಿ ಅಥವಾ ಒಂದು ಬಂಧನದಲ್ಲಿ ಇರುವುದಿಲ್ಲ. ನಾನು ಮುಂದೆ ಹೆಜ್ಜೆ ಇಡುತ್ತೇನೆ. ಒಂದ್ಸಲ ಹೆಜ್ಜೆ ಇಟ್ಟರೆ ಸಾಕು, ಕರ್ತನ ಅದನ್ನು ನೋಡ್ಕೊಳ್ತಾನೆ. ಹೌದು, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿನ್ನ ಭಾರವನ್ನು, ನಿನ್ನ ಭೂಯಾತ್ರೆ ಎಲ್ಲ ಚಿಂತೆ ದೇವರ ಮೇಲೆ ವಹಿಸಿಬಿಟ್ಟು ಆತನ ಮೇಲೆ ಭರವಸೆದಿಂದಿರಬೇಕು. ಮನುಷ್ಯರ ಮೇಲೆ ಭರವಸೆ ಇಡಬಾರ್ದು. ನಮಗೆ ಕೆಲವೊಮ್ಮೆ ಅನಿಸುತ್ತೆ, ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕೆಲವರು ಹೇಳಿದ್ದಾರೆ, ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ದೇನೆ ಸಿಸ್ಟರ್, ಇಷ್ಟೆಲ್ಲ ನಾನು ದೇವರಿಗೋಸ್ಕರ ತ್ಯಾಗ ಮಾಡಿದ್ದೇನೆ, ಯಾಕೆ ನನಗೆ ಮಾತ್ರ ಇಂಥ ಪರಿಸ್ಥಿತಿ ಬರ್ತದೆ ಅಂತ. ಹಾಗೆ ಒಬ್ಬರಿಗೆ ಮಾತ್ರ ಅಂತ ಅಲ್ಲ, ಎಲ್ಲದಕ್ಕೂ ಒಂದು ಸಮಯ ದೇವರು ಇಟ್ಟಿದ್ದಾರೆ. ಯಾವುದಕ್ಕೂ ಒಂದು ದೇವರ ವಾಕ್ಯದಲ್ಲಿ ಪ್ರಸಂಗಿಯಲ್ಲಿ ನಾವು ನೋಡ್ತೇವೆ, ಎಲ್ಲದಕ್ಕೂ ಒಂದು ಸಮಯ. ಕಟ್ಟುವುದಕ್ಕೆ ಒಂದು ಸಮಯ, ಮತ್ತೆ ನೆಡುವುದಕ್ಕೆ ಒಂದು ಸಮಯ, ಕಿತ್ತಾಕಲಿಕ್ಕೆ ಇನ್ನೊಂದು ಸಮಯ, ಎಲ್ಲದಕ್ಕೂ ದೇವರೊಂದೊಂದು ಸಮಯ ಇಟ್ಟಿದ್ದಾರೆ. ಆ ಸಮಯಕ್ಕಾಗಿ ನಾವು ಕಾಯಬೇಕು. ಒಂದು ವೇಳೆ ನಾವು ಕಾಯದೆ ನಾವು ಮಧ್ಯದಲ್ಲಿ ತಪ್ಪಿಸಿಕೊಂಡರೆ ದೇವರ ಉದ್ದೇಶ ನಮ್ಮಲ್ಲಿ ನೆರವೇರುವುದಿಲ್ಲ. ಆತನ ಪ್ರೀತಿ ನಮ್ಮಲ್ಲಿ, ದೇವರ ಪ್ರೀತಿ ಸ್ವರೂಪನೇ. ಆತ ಪ್ರೀತಿಸ್ತಾ ಇರ್ತಾನೆ, ನನ್ನ ಮಕ್ಕಳು ನನ್ನ ಕಡೆಗೆ ತಿರುಗಿಕೊಳ್ಳುತ್ತಾರೆ ಅಂತ ಕಾಯ್ತಾ ಇರ್ತಾರೆ ಸ್ವಾಮಿ. ಯಾಕಂದರೆ ಆತನ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವರು ನಾವು ನಾಶವಾಗುವುದು ದೇವರಿಗೆ ಸ್ವಲ್ಪ ಸಹ ಇಷ್ಟ ಇಲ್ಲ. ಹಾಗಾಗಿ ದೇವರ ಈ ಮಗ್ದಲದ ಮರಿಯಳ ಹಾಗೆ ಎಲ್ಲಿ ಹೋದರೂ ಕೂಡ ಕ್ರಿಸ್ತನನ್ನು ಹಿಂಬಾಲಿಸುವಂಥ ಒಂದು ಮನಸ್ಸು, ಬಿಡುಗಡೆ ಹೊಂದಿದವರು, ಆತನಿಂದ ಸೌಖ್ಯ ಹೊಂದಿದವರು, ಆತನಿಂದ ಮತ್ತು ಆಶೀರ್ವಾದ ಹೊಂದಿದವರು ಏನು ಮಾಡಬೇಕು, ಕೊನೆಯ ತನಕ ಧೈರ್ಯವಾಗಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರೆ ಅವರ ಜೀವಿತದಲ್ಲಿ ಆಶೀರ್ವಾದ, ಅವರ ತಲೆಮಾರುಗಳಿಗೆ ಆಶೀರ್ವಾದ. ಆ ಆಶೀರ್ವಾದ ಈ ಭೂಮಿಯಲ್ಲಿ ಮಾತ್ರ ಅಲ್ಲ, ಬರಲಿಕ್ಕಿರುವಂಥ ಲೋಕದಲ್ಲಿ ಕೂಡ ದೇವರು ಕೊಡುವಾತನಾಗಿದ್ದಾನೆ ಸಿಸ್ಟರ್. ಅಂದರೆ ನೀವು ಹೇಳಿದ ಪ್ರಕಾರವಾಗಿ ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು, ಅಂದರೆ ಮಗ್ದಲದ ಮರಿಯಳ ಜೀವಿತದಲ್ಲಿ ನೀವು ಹಾಗೆ ಹೇಳಿದ ಪ್ರಕಾರವಾಗಿ ನೋವಿತ್ತು, ವೇದನೆ ಇತ್ತು, ರೋಗ ಇತ್ತು, ಮತ್ತು ಯಾವ ರೀತಿಯಲ್ಲೆಲ್ಲ ಅವಳಿಗೆ ಒಂದು ವೇದನೆ ಇತ್ತು ನಮಗೆ ಗೊತ್ತಿಲ್ಲ, ಆದರೆ ವಿವರವಾಗಿ ಅಲ್ಲಿ ಬರೀಲಿಲ್ಲ. ಆದರೆ ದೆವ್ವದ ಕಾಟ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಕೊಡುವುದಿಲ್ಲ. ಈಗ ನಮ್ಮ ಈಗ ನಾವು ಸರ್ವಸಾಧಾರಣವಾಗಿ ಎಲ್ಲರ ಜೀವಿತದಲ್ಲಿ ಬರಬೇಕಾದ್ರೆ ಸಭೆಗೆ ಬರುವಂಥ ಕೆಲವೊಬ್ಬರ ಜೀವಿತದಲ್ಲಿ ದೇವರು ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ, ಬಿಡುಗಡೆ ಮಾಡಿದ್ದಾನೆ, ಸ್ವಸ್ಥತೆ ಕೊಟ್ಟಿದ್ದಾನೆ, ರೋಗದಿಂದ ಬಿಡುಗಡೆ ಕೊಟ್ಟಿದ್ದಾನೆ. ಭಯವೂ ಒಂದು ಆತ್ಮ. ಅದೇ ಹೌದು, ಭಯ ಒಂದು ಆತ್ಮ, ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತೀವಲ್ಲ ಅದು ಸಹ ಒಂದು ಆತ್ಮ. ಇದೆಲ್ಲವುಗಳಿಂದ ಬಿಡಿಸಿದ ಮೇಲೆ ಈಗ ಕೆಲವೊಬ್ರು ಹೇಳ್ತಾರೆ ನೋಡಿ, ಎಷ್ಟು ನಿದ್ರೆ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ, ನಿದ್ರೆ ಬರೋದಿಲ್ಲ. ಯಾಕೆ ಹೇಳಿ? ಚಿಂತೆ. ಅಂದರೆ ಅದೊಂದು ರೀತಿ. ಈಗ ನೋಡಿ, ನಿದ್ರೆ ಮಾಡದೆ 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 ಅವನ ಆ ಮನುಷ್ಯನ ಮನಸ್ಸು ಏನಾಗ್ತದೆ ಹೇಳಿ? ಕುಂದಿ ಹೋಗ್ತದೆ. ಕುಂದಿ ಹೋದ್ಮೇಲೆ ಬಲಹೀನ ಕೂಡ ಆಗ್ತದೆ, ಶರೀರ ಎಲ್ಲ ಬಲಹೀನ ಆದ್ಮೇಲೆ ಅವನು ಏನು ಮಾತಾಡ್ತಾನೆ ಅಂತ ಅವನಿಗೆ ಗೊತ್ತಾಗಲ್ಲ. ಆ ರೀತಿಯಲ್ಲಿ ಬಹಳವಾದಂಥ ನೋವು, ಬಹಳವಾದಂಥ ದುಃಖ ಅವಳ ಜೀವಿತದಲ್ಲಿತ್ತು. ದೇವರೆಲ್ಲದಿಂದ ಬಿಡುಗಡೆ ಕೊಟ್ಟರು. ಬಿಡುಗಡೆ ಕೊಟ್ಟ ಮೇಲೆ ನೀವು ಹಾಗೆ ಹೇಳಿದ ಪ್ರಕಾರವಾಗಿ ರಕ್ಷಣೆ ಎಂಬ ಪಾತ್ರೆಯನ್ನು ತೆಗೆದುಕೊಂಡು ನಾವೇನು ಮಾಡ್ತೇವೆ, ರಕ್ಷಣೆ ಪಾತ್ರ ಕೈಯಲ್ಲಿ ಇಟ್ಕೊಂಡಿರ್ತೇವೆ, ಏನು ಮಾಡಲ್ಲ, ಎಲ್ಲರಿಗೂ ಸಾರೋದಿಲ್ಲ. ಆದರೆ ಇವಳ ಒಂದು ಒಳ್ಳೆಯ ಗುಣ ಏನಂದರೆ, ಅವಳಲ್ಲಿ ನಾವು ಗಮನಿಸಬೇಕಾದದ್ದು, ಅವಳು ಇಟ್ಕೊಳ್ಳಿಲ್ಲ, ಸ್ವಾರ್ಥಿ ಆಗಲಿಲ್ಲ. ಅದೇ, ನನಗೆ ಮಾತ್ರ ಸಿಕ್ಕಿದೆ, ನಾನು ಮಾತ್ರ ಇಟ್ಕೊಳ್ತೇನೆ ಅಂತೇಳಿ ಎಲ್ಲರಿಗೂ ಹೋಗಿ ಹೇಳ್ತಾಳೆ. ಮಾತ್ರವಲ್ಲ, ಯೇಸು ಕ್ರಿಸ್ತನ ಓದಲೆಲ್ಲ ಇವಳು ಸಹ ಹಿಂಬಾಲಿಸಿಕೊಂಡು ಹೋಗ್ತಾಳೆ. ನಮ್ಮ ಜೀವನದಲ್ಲಿ ಸಹ ಇವತ್ತು ನಮ್ಮ ಮಾತನ್ನು ಕೇಳುತ್ತಿರುವಂಥ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರು ಅನೇಕ ರೀತಿಯ ಬಿಡುಗಡೆ ಕೊಟ್ಟಿದ್ದಾರೆ. ಖಂಡಿತ ಅಲ್ಲ, ಇರ್ಬೋದು, ರೋಗ ಇರ್ಬೋದು, ಅಥವಾ ಖಿನ್ನತೆ ಇರ್ಬೋದು, ಮಾನಸಿಕ ಅಸ್ವಸ್ಥತೆ ಇರ್ಬೋದು, ಅನೇಕ ವಿಧ. ಯಾಕೆ ನಮ್ಮ ಸಭೆಗೆ ಬರುವಂಥವ್ರು ಅನೇಕರ ವಿಷಯದಲ್ಲಿ ನಾವು ನೋಡಬೇಕಾದ್ರೆ ಎಷ್ಟೋ ಕಡೆಗಳಲ್ಲಿ ಹೋಗಿದ್ದಾರೆ ಅವರು.
ಅಂದರೆ ಬೇಡವಾದಂಥ ಒಂದು ಬಿಡುಗಡೆಗೋಸ್ಕರವಾಗಿ ಎಲ್ಲೆಲ್ಲೆಲ್ಲೋ ಹೋಗಿದ್ದಾರೆ. ಆದರೆ ಎಷ್ಟೋ ಜನರಿಗೆ ಅಲ್ಲಿ ಬಿಡುಗಡೆ ಆಗಲಿಲ್ಲ. ಬಿಡುಗಡೆ ಒಂದೇ ಒಂದು, ಸತ್ಯದ ದೇವರು. ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಸತ್ಯವನ್ನು ತಿಳಿದುಕೊಳ್ಳಿರಿ ಆಗ ನಿಮಗೆ ಬಿಡುಗಡೆ ಆಗೋದು. ನಿಜವಾಗಿ ಬಿಡುಗಡೆ ಕೊಡುವಾತ ದೇವರು ಯೇಸು ಮಾತ್ರ. ಅದು ಅವಳಿಗೆ ಗೊತ್ತಾಯಿತು. ಗೊತ್ತಾದ ನಂತರವಾಗಿ ಅವಳು ಇಟ್ಕೊಳ್ದೆ ಎಲ್ಲ ಕಡೆಗಳಲ್ಲಿ ಹೇಳ್ತಾಳೆ. ಎಲ್ಲ ಕಡೆಗಳಲ್ಲಿ, ಎಲ್ಲ ಊರುಗಳಿಗೂ, ಗ್ರಾಮಗಳಿಗೂ, ಹಳ್ಳಿಗೂ ನಾವು ಸಹ ಹಾಗೆ ನಾವು ನಮ್ಮ ಹೃದಯದಲ್ಲಿ ಅಯ್ಯೋ ಇಲ್ಲ, ದೇವ್ರು ನನಗೆ ರಕ್ಷಣೆ ಕೊಟ್ಟಿದ್ದಾನೆ, ನನಗೆ ಮಾತ್ರ ಇಟ್ಕೊಳ್ತೇನೆ, ನಾನು ಮಾತ್ರ ಇದನ್ನು ಅನುಭವಿಸ್ತೇನೆ ಅಂತ ಹೇಳದೆ ನಾವೇನು ಮಾಡಬೇಕು ಅಂದರೆ ಎಲ್ಲ ಕಡೆಯಲ್ಲಿ ಹೇಳಿ ಅಂತ ಹೇಳಿದರೆ, ಈಗ ನೀವು ಎಲ್ಲಿ ಹೋಗ್ತೀರ, ಮಾರ್ಕೆಟ್ಗೆ ಹೋಗಿ ಮಾತಾಡಬೇಕಾದ್ರೆ ಅವರ ಸ್ವಲ್ಪ ಪರಿಚಯ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ನೀವು ಹೇಳಬೇಕು ಏನು ವಿಷಯ ಹೇಗೆ. ಅಂದರೆ ಸ್ತ್ರೀಯರಿಗೆ ಮಾತಾಡಬೇಕು ಅಂತೇಳಿ ಕಲಿಸ್ಕೊಡ್ಬೇಕು ಅಂತೇನಿಲ್ಲ ಅಲ್ಲ. ಹೋದ ಕೂಡಲೇ ಮಾತಾಡ್ತಾ ಇರ್ತಾರೆ. ಇನ್ನು ಅವರ ಪ್ರಾರ್ಥನೆ ಪೂರ್ವಕವಾಗಿ ನಾವು ಹೋದರೆ ದೇವರು ಖಂಡಿತ ನಮಗೆ ಕಾರ್ಯ ಮಾಡ್ತಾರೆ. ನಮ್ಮ ಜೊತೆಯಲ್ಲಿ ಮಾತಾಡ್ತಾರೆ, ಅವ್ರ ಜೊತೆಯಲ್ಲಿ ಮಾತಾಡ್ತಾರೆ. ಅವರ ಮುಖಭಾವನೆ ನೋಡಬೇಕಾದ್ರೆ ನಮಗೆ ಗೊತ್ತಾಗ್ತದೆ ಏನಂತೇಳಿ, ಓ ಇವ್ರಿಗೇನೋ ತೊಂದರೆ ಇದೆ. ದೇವರಾತ್ಮ ಆಗಲೇ ನಮಗೆ ಪ್ರೇರೇಪಿಸ್ತಾರೆ, ಏನೋ ಆಗಿದೆ ಅಂತ ಹೇಳಿ. ಕೇಳಬೇಕು, ಏನಾಗಿದೆ ಕೇಳಿ. ಒಂದು ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ, ದೇವರು ನಿಮ್ಮನ್ನು ಪ್ರೀತಿಸ್ತಾರೆ, ನಿಮ್ಮೆಲ್ಲ ಕಷ್ಟಗಳನ್ನು ಬಿಡುಗಡೆ ಅವ್ರು ಮಾಡ್ತಾರೆ. ಅದೊಂದು ಸಾಕು, ಅದೊಂದು ಮಾತು ಅವರಿಗೆ ಸಾಕಲ್ಲ. ದೇವರು ಖಂಡಿತ ಅಲ್ಲಿ ಕಾರ್ಯ ಮಾಡೇ ಮಾಡ್ತಾನೆ. ಯಾಕೆಂದರೆ ನಾವು ಒಂದು ಬೀಜ ಬಿತ್ತಿದ್ರೆ ಸಾಕು, ಬೆಳೆಸುವಾತನು ದೇವರು ಖಂಡಿತ ಅವರ ಹೃದಯದಲ್ಲಿ ಆ ಸಮಸ್ಯೆಗಳಲ್ಲಿ ಹೋಗಬೇಕಾದ್ರೆ, ಅಯ್ಯೋ ಅವತ್ತು ಅವರು ಮಾರ್ಕೆಟ್ಗೆ ಬಂದಾಗ, ಹೀಗೆ ತರಕಾರಿಗೆ ತಗೊಳ್ಳಿಕ್ಕೆ ಬಂದಾಗ, ಹೀಗೆ ಮೀನು ತಗೊಳ್ಳಿಕ್ಕೆ ಬಂದಾಗ, ಎಲ್ಲೇ ಇವರು ನನ್ನ ಜೊತೆಯಲ್ಲಿ ಮಾತಾಡಿದರು, ದೇವರ ಬಗ್ಗೆ ಹೇಳಿದರು ಅಂತೇಳಿ ಏನಾಗ್ತದೆ ಹೇಳಿ, ಅವರಲ್ಲಿ ನೆನಪು ಬರ್ತದೆ. ನೆನಪು ಬಂದ ಕೂಡಲೇ ಅವರು ಯೋಚನೆ ಮಾಡೇ ಮಾಡ್ತಾರೆ ಅಲ್ಲ. ಯೋಚನೆ ಮಾಡಿದ ಮೇಲೆ ದೇವರು ಬಿಡುಗಡೆ ಕೊಟ್ಟೇ ಕೊಡ್ತಾನೆ. ಈಗ ನಾವು ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿ, ಅಯ್ಯೋ ದೇವ್ರೆ ನೀನು ನಿಜವಾಗ್ಲೂ ದೇವ್ರು ಆಗಿದ್ರೆ ನನಗೆ ಒಂದು ಬಿಡುಗಡೆ ಕೊಡು ಅಂತ ಅವ್ರ ಬಾಯಲ್ಲಿ ಬಂದರೆ ಖಂಡಿತ ನನ್ನ ದೇವರಲ್ಲಿ ಬಿಡುಗಡೆ ಕೊಟ್ಟೇ ಕೊಡ್ತಾರೆ. ಹೌದಲ್ಲ ಸಿಸ್ಟರ್? ಖಂಡಿತವಾಗಿ. ಹಾಗೆ ಅವಳ ಜೀವಿತದಲ್ಲಿ ದೇವರು ಬಿಡುಗಡೆ ಮಾಡಿದ. ದೇವರು ನಮ್ಮ ಜೀವಿತದಲ್ಲಿ ಸಾಧನೆ ಏನು ಮಾಡುವವನಾಗಿರ್ತಾನೆ, ಬಿಡುಗಡೆ ಮಾಡುವವನಾಗಿರ್ತಾನೆ. ನಾವು ನಮ್ಮ ಪ್ರಯತ್ನ ನಾವು ಮಾಡಬೇಕು. ಅವಳು ಕೂತ್ಕೊಳ್ಳದೆ, ಅವಳು ಸುಮ್ಮನೆ ಇರದೆ, ಅವಳು ಆಲಸ್ಯಗಾರಳಾಗದೆ, ಸೋಂಬೇರಿ ಆಗದೆ ಅವಳು ಏನು ಮಾಡಿದ್ಲು ಅಂದರೆ ಎಲ್ಲ ಕಡೆಗಳಿಗೆ ಹೋದ್ಲು. ಎಷ್ಟೋ ಜನ ಅವಳಿಗೆ ನಿಂದಿಸಿರ್ಬೋದು, ನೀನು ಯಾಕೆ ಅವನು ಏಸು ನಿಂಬಾಲಿಸ್ತೀಯಾ, ನಿನಗೆ ಬೇರೆ ಕೆಲಸ ಇಲ್ವಾ ಕೇಳ್ತಾರೆ. ಸಹಜವಾಗಿ ಸ್ತ್ರೀಯರನ್ನು ಕೇಳ್ತಾರೆ. ಆದ್ರೆ ಸಹ ಇವಳು ಎಲ್ಲವನ್ನು ತೆಗೆದಿಟ್ಟು ಎಲ್ಲ ನಿಂದೆ, ಎಲ್ಲ ವೇದನೆ, ಎಲ್ಲ ಕಷ್ಟ, ಎಲ್ಲ ಕಣ್ಣೀರನ್ನು ದೇವರ ಮೇಲೆ ಹಾಕಿದ್ಲು. ಅವಳು ಸೀದಾ ಯೇಸುವಿನ ಹಿಂದೆ ಹೋದ್ಲು. ಅವಳು ಹೋದ ನಿಮಿತ್ತವಾಗಿ ದೇವರು ಬಲವಾದಂಥ ರೀತಿಯಲ್ಲಿ ದೇವರು ಅವಳನ್ನು ಆಶ್ರಯಿಸಿ ಸತ್ಯವೇದದಲ್ಲಿ ಹೆಸರು ಬರುವಾಗಿ ಖಂಡಿತ ಮಾಡಿದ್ರಲ್ವ. ಆಗಿದ್ಮೇಲೆ ನಮ್ಮ ಜೀವಿತದಲ್ಲಿ ಸಹ ನಾವು ಕೆಲವೊಂದು ಕಾರ್ಯಗಳನ್ನು ಕ್ರಮಪಡಿಸ್ಕೊಳ್ಬೇಕು. ಮಾಡದಿದ್ದರೆ ನಾವು ನಮ್ಮ ಕೆಲಸ ನಾವು ಮಾಡೋದಾದರೆ ದೇವರು ಆತನ ಕೆಲಸವನ್ನು ಮಾಡ್ತಾನೆ. ಅಲ್ಲ ಸಿಸ್ಟರ್, ನೀವೇನು ಹೇಳ್ತೀರಿ? ಖಂಡಿತವಾಗ್ಲೂ ಅದೇ ಸಿಸ್ಟರ್. ಈಗ ದೇವರು ನಮ್ಮಲ್ಲಿ ಒಂದು ಜವಾಬ್ದಾರಿ ಅಂತ ಕೊಟ್ಟಿರುವಾಗ ಅದನ್ನು ನಾವು ಮಾಡದೆ ನಾವು ಅದನ್ನು ನಾಳೆ ಮಾಡುವ, ನಾಡಿದ್ದು ಮಾಡುವ, ಎಷ್ಟೋ ಅವಕಾಶಗಳನ್ನು ದೇವರು ಕೊಟ್ಟಿರ್ತಾರೆ, ದೇವರು ಕರೆದಿರ್ತಾರೆ, ಸ್ಪಷ್ಟವಾಗಿ ದೇವರು ಮಾತಾಡಿರ್ತಾರೆ, ದರ್ಶನ ಕೊಟ್ಟಿರ್ತಾರೆ. ಆದರೂ ದೇವರ ಕರೆಯುವಿಕೆ ಅಥವಾ ದೇವರ ಚಿತ್ತ ನಮ್ಗೆ ಗೊತ್ತಿದ್ರು ನಾವು ದೂರ ಹೋಗ್ತೇವಲ್ಲ, ಆಗ ಏನಾಗ್ತದೆ, ದೇವರು ಸ್ವಲ್ಪ ಸಮಯ ನೋಡ್ತಾರೆ, ನಂತರವಾಗಿ ನಮಗೆ ಬದಲಾಗಿ ಇನ್ನೊಬ್ಬರನ್ನ ದೇವರು ನೇಮಿಸ್ತಾರೆ. ಅದಕ್ಕೆ ನಮಗೆ ಎಸ್ತೇರಳ ಒಂದು ಒಳ್ಳೆ ಉದಾಹರಣೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ವಷ್ಟಿ ರಾಣಿಯ ಬಗ್ಗೆ ನೋಡ್ತೇವೆ. ಅಹಶ್ವೇರೋಷ್ ಅರಸನ ಮೊದಲ ಪತ್ನಿ, ಆಕೆ ಅವಿಧೇಯಳಾಗ್ತಾ ಇದ್ದಾಳೆ. ಅಲ್ಲಿ ನಾವು ನೋಡ್ತೇವೆ, ಅರಸ ಅನ್ನುವಾಗ ನಮ್ಮ ಕ್ರಿಸ್ತನಿಗೆ ಹೋಲಿಕೆ ಆಗ್ತದೆ ಅಲ್ಲಿ. ಆಗ ನಾವು ನೋಡ್ತೇವೆ, ಸಭೆ ಅಥವಾ ದೇವರ ಜನರು ದೇವರ ಮಾತಿಗೆ ಅವಿಧೇಯರಾದರೆ, ದೇವರು ಎಲ್ಲರೂ ಹೇಳ್ತಾರೆ ಪ್ರೀತಿ ಸ್ವರೂಪನು, ದೇವರ ವಾಕ್ಯದಲ್ಲಿ ಕೂಡ ಉಂಟು ಪ್ರೀತಿ ಸ್ವರೂಪನು. ಹೌದು, ಒಂದು ಬದಿಯಲ್ಲಿ ಅದು ಇರುವಾಗಲೇ ಇನ್ನೊಂದು ಬದಿಯಲ್ಲಿ ಇನ್ನೊಂದು ಮುಖ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಕಾಯ್ತಾರೆ ದೇವರು. ಎಷ್ಟೋ ಸಮಯ ನನ್ನ ಬಳಿಗೆ ತಿರುಗ್ತಾರೆ, ಈಗ ಬರ್ತಾರೆ, ಇವತ್ತು ಬರ್ತಾರೆ. ಅದೇ ನಾವು ತೋಟಗಾರನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಲೋಕನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಒಂದು ಗಿಡ ತಂದು ನಟ್ರು ತೋಟದಲ್ಲಿ, ಆಳು ಅದನ್ನ ಸಾಕ್ತಾ ಇದ್ದಾರೆ. ದೊಡ್ಡ ಮರ ಆಯ್ತು, ಫಲ ಕಾಣಲಿಲ್ಲ. ಯಜಮಾನ ಬರ್ತಾ ಇದ್ದಾರೆ ನೋಡ್ಲಿಕ್ಕೆ. ಫಲ ಕಾಣದೇ ಇದ್ದಾಗ ಯಜಮಾನನಿಗೆ ಕೋಪ ಬರ್ತದೆ. ಅದನ್ನ ಏನ್ ಮಾಡು, ಕಡ್ದಾಕುವ.
ಕಡದಾಕಿ ಬಿಡು ಎಂಬುದಾಗಿ ಹೇಳುವಾಗ ಕೆಲಸದವ ಬೇಡ್ಕೊಳ್ತಾನೆ, ಅಂದ್ರೆ ಯಜಮಾನನೇ ಒಂದ್ಸಲ ನೋಡುವ, ಇದೊಂದು ವರ್ಷ ನಾವು ನೋಡುವ, ಕಾಯಿ ಕೊಡ್ತದ, ಫಲ ಕೊಡ್ತದ, ನೋಡಿ ಮತ್ತೆ ನಾವು ಬೇಕಾದರೆ ಕಟ್ ಮಾಡುವ. ನೋಡಿ, ನಮಗೋಸ್ಕರ ಮಧ್ಯಸ್ಥಿಕೆ ವಹಿಸುವಂಥ ಯೇಸು ಸ್ವಾಮಿಯನ್ನು ನಮಗೆ ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ವ್ಯಕ್ತಿಗಳು ಫಲ ಕೊಡಬೇಕನ್ನುವಂಥದ್ದು ದೇವರ ಚಿತ್ತ. ಪ್ರತ್ಯೇಕವಾಗಿ ದೇವರ ಬಿಡುಗಡೆ ಹೊಂದಿದಂಥ ಮಗ್ದಲದ ಮರಿಯಳ ಹಾಗೆ ಬಿಡುಗಡೆ ಹೊಂದಿ ದೇವರ ಪ್ರೀತಿಯನ್ನು ಅನುಭವಿಸಿದವರ ಕುರಿತಾಗಿ ದೇವರು ಬಯಸುವಂಥದ್ದು ಕರ್ತನಿಗಾಗಿ ಫಲ ಕೊಡಬೇಕು. ಹಾಗೆ ನಾವು ಫಲ ಕೊಡದೇ ಹೋದರೆ ವರ್ಷಗಳು ಕಾಯ್ತಾರೆ, ನಂತರವಾಗಿ ಕೊಡಲಿಯನ್ನು ಅಲ್ಲಿ ಇಡ್ತಾರೆ. ಮತ್ತೆ ವಷ್ಟಿ ರಾಣಿ ಬಗ್ಗೆ ಹೇಳಿದೆವು, ಅವಿಧೇಯಳಾಗಿದ್ಳು. ಅರಸ ಕರೆದ, ಒಮ್ಮೆ ಬಾ, ಹೌದು, ನನ್ನ ಹೆಂಡತಿಯನ್ನೆಲ್ಲರೂ ನೋಡಲಿ ಎಂಬುದಾಗಿ ಕರೆದಾಗ ಅವಳು ಅವಿಧೇಯಳಾಗ್ತಾ ಇದ್ದಾಳೆ. ಆ ಅವಿಧೇಯತೆ ನಿಮಿತ್ತವಾಗಿ ದೊಡ್ಡ ಪದವಿಯನ್ನು ಅವಳು ನಷ್ಟಪಡಿಸಿಕೊಳ್ತಾ ಇದ್ದಾಳೆ. ಇಡೀ ಜನರಿಗೆ, ಎಲ್ಲ ಸಂಸ್ಥಾನದವರಿಗೆ ಒಂದು ಕೆಟ್ಟ ಹೆಸರು ಅವಳ ಮೂಲಕವಾಗಿ ಬರ್ತದೆ. ಅಲ್ಲಿರುವಂಥ ಅರಸನ ಜೊತೆಯಲ್ಲಿರುವಂಥ ಅಧಿಕಾರಿಗಳು ಅವರು ಇವರೆಲ್ಲ ಹೇಳ್ತಾರೆ, ಅವಳನ್ನು ಅಲ್ಲಿಂದ ತೆಗೆದು ಹಾಕಿಬಿಡು, ಇವಳು ಎಲ್ಲರಿಗೆ ಮಾದರಿ ಆಗ್ತಾಳೆ. ಅಲ್ಲಿ ಹೇಳುವ ಒಂದು ಮಾತಿದೆ, ಅವರು ಪ್ರಧಾನವರೆಲ್ಲ ಸೇರಿ ಹೇಳ್ತಾರೆ, ಇವಳನ್ನು ನೋಡಿ ನಮ್ಮ ಹೆಂಡತಿಯರು ಸಹ ಹೀಗೆ ಕಲಿತಾರೆ. ಅವರಿಗೂ ಸಹ ಒಂದು ಭಯ ಆಯಿತು. ಹಾಗಾಗಿ ಅದು ಹೇಳಿದ ಉದಾಹರಣೆ. ಹಾಗೆ ನಾವೇನು ಮಾಡೋಣ, ಕರ್ತನ ಕರೆಯುವಿಕೆಗೆ ವಿಧೇಯರಾಗೋಣ. ಈಗ ವಷ್ಟಿ ರಾಣಿಗೆ ಬದಲು ದೇವರು ಮತ್ತೆ ಅಲ್ಲಿ ದೇವರ ಭಯಭಕ್ತಿ ಇರುವಂತೆ ಎಸ್ತೇರಳನ್ನು ಎಬ್ಬಿಸ್ತಾ ಇದ್ದಾರೆ. ನಮ್ಮ ಸ್ಥಾನದಲ್ಲಿ ಬೇರೊಬ್ಬರನ್ನ ದೇವರು ನಮ್ಮನ್ನು ಕಾದು ಕಾದು ನೋಡಿ, ಅದು ಒಂದು ದಿನ ನಾವು ದೇವರ ಮುಂದೆ ನಿಲ್ಲುವಾಗ ತಲೆ ತಗ್ಗಿಸುವ ಪರಿಸ್ಥಿತಿ ಆಗ್ತದೆ. ಅದು ಹೌದು. ಅದಕ್ಕೆ ಬದಲು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನೂ ಮಾನ್ಯನೂ ಪ್ರಿಯನೂ ಆಗಿದ್ದಿ. ನಾವು ದೇವರ ಮುಂದೆ ಅಮೂಲ್ಯರಾಗಿ ಇರುವಂಥವ್ರು. ಆ ಒಂದು ಕರೆಯುವಿಕೆ ನಮ್ಮ ಮೇಲೆ ಇರುವಾಗ ಪರಲೋಕದಲ್ಲಿ ಸೇರುವ ತನಕ ದೇವರು ನಾವು ಅದನ್ನು ಕಾಪಾಡಿಕೊಳ್ಳಲಿಕ್ಕೆ ನಾವು ತುಂಬ ಬಾಧ್ಯರಾಗಿದ್ದೇವೆ. ತುಂಬ ಭಯಭಕ್ತಿಯಿಂದ ನಾವು ಈ ಒಂದು ಲೋಕದಲ್ಲಿ ಜೀವನ ಮಾಡಬೇಕಾಗಿದೆ. ಮತ್ತು ಮಗ್ದಲದ ಮರಿಯಳ ಬಗ್ಗೆ ನಾವು ನೋಡುವಾಗ ಆಕೆಗೆ ಕ್ರಿಸ್ತನ ಮೇಲಿನ ಪ್ರೀತಿ ಅಂದರೆ ಅವಳು ಅಲ್ಲಿ ನಾವು ನೋಡ್ತೇವೆ ಶಿಲುಬೆಯ ಹತ್ತಿರ ಕೂಡ. ಮತ್ತು ಬೇರೆ ಇದೇ ಲೂಕನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯ ಆ ಒಂದು ಶಿಲುಬೆಯ ಮರಣದ ಸಮಯದಲ್ಲಿ ಕೂಡ ಮಗ್ದಲದ ಮರಿಯಳ ಬಗ್ಗೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ನಂತರವಾಗಿ ಬೇರೆ ಯಾರಿಗೂ ಸಿಗದೇ ಇರುವಂಥ ಇನ್ನೊಂದು ಅದ್ಭುತವಾದ ಒಂದು ಆಶೀರ್ವಾದ ಮಗ್ದಲದ ಮರಿಯಳಿಗೆ ಸಿಕ್ಕಿತ್ತು. ಏನು ಗೊತ್ತಾ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಎದ್ದು ಬಂದಾಗ ಮೊದಲು ನೋಡಿದ್ದು, ಮೊದಲ ಭೇಟಿ ಮಗ್ದಲದ ಮರಿಯಳಿಗೆ ದೇವರು ಕೊಟ್ಟಿದ್ದು. ಬೇರೆ ಎಷ್ಟೋ ಜನ ಸಹೋದರಿಯರು ಹಿಂಬಾಲಿಸಿದ್ರು. ಅಲ್ಲಿ ನಾವು ನೋಡ್ತೇವೆ ಸೂಸನ್ನಳು, ಯೋಹನ್ನಳು, ಮತ್ತೆ ಬೇರೆ ಮರಿಯಳು, ಯೇಸು ಸ್ವಾಮಿ ತಾಯಿಯಾದ ಮರಿಯಳು, ಎಲ್ಲರೂ ಸಹ ಅಲ್ಲಿದ್ದರು. ಆದರೆ ಅವರೆಲ್ಲರಿಗೂ ಸಿಗಲಿಕ್ಕೆ ನೋಡಿ, ಯೇಸು ಸ್ವಾಮಿಯ ಒಂದು ಶಿಷ್ಯರು 12 ಜನದಲ್ಲಿ ಒಬ್ಬರು ಇಲ್ಲ, 11 ಜನ ಕೂಡ ಇದ್ದಾರೆ, ಯಾರಿಗೂ ಸಿಗಲಿಲ್ಲ ಈ ಭಾಗ್ಯ. ಎಷ್ಟು ಇದರಲ್ಲಿ ನಮ್ಗೆ ಗೊತ್ತಾಗ್ತದೆ ಮಗ್ದಲದ ಮರಿಯಳು ಯೇಸು ಸ್ವಾಮಿಯ ಮೇಲೆ ಎಷ್ಟೋ ಪ್ರೀತಿ ಇಟ್ಟಿದ್ದರು ಎಂಬುದಾಗಿ ಅಲ್ವಾ. ಈಗ ಅಷ್ಟು ಹೊತ್ತಿಗೆ ಬೆಳಗ್ಗೆ ಇನ್ನು ಕತ್ತಲಿರುವಾಗಲೇ ಸಮಾಧಿಯ ಬಳಿಗೆ ಹೋದ್ರೆ ಅಂತ ನಾವು ನೋಡ್ತೇವೆ. ಅವರು ಹೋಗ್ತಾ ಇದ್ದಾರೆ, ಧೈರ್ಯ ಮಾಡಿ ಹೋಗ್ತಿದ್ದಾರೆ, ಶಿಷ್ಯರೆಲ್ಲ ಹೆದರಿ ಕೂತಿದ್ದಾರೆ. ಆಗ ಯೇಸು ಸ್ವಾಮಿ ಮರಿಯಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆ ಮರಿಯಳ ಜೀವಿತದಲ್ಲಿ ದೇವರು ಎಂಥ ಒಂದು ಆಶೀರ್ವಾದ ಕೊಟ್ಟರಂದರೆ ಅದು ಎನಿಸುವಾಗ ನಮಗೆ ಖುಷಿ ಆಗ್ತದೆ. ಮಗ್ದಲದ ಮರಿಯಳಿಗೆ ದೇವರು ಕೊಟ್ಟ ಭಾಗ್ಯ, ಪುನರುತ್ಥಾನ ಹೊಂದಿ ಬಂದಿದ್ದಾರೆ ಯೇಸು ಸ್ವಾಮಿ, ಬಂದಿದ್ದಾರೆ. ಮಗ್ದಲದ ಮರಿಯಳು ನೋಡ್ತಾ ಇದ್ದಾಳೆ. ಎಂಥ ಒಂದು ಆಶೀರ್ವಾದ! ಇದಕ್ಕಿಂತ ಹೆಚ್ಚು ಆಶೀರ್ವಾದ ಇನ್ನು ಲೋಕದಲ್ಲಿ ಬೇರೆ ಯಾವುದಾದ್ರೂ ಉಂಟಾ, ಬೇಕಾ? ನಿಜವಾಗ್ಲೂ ಆ ಒಂದು ಪ್ರೀತಿ ಅಲ್ಲಿ ನಮಗೆ ಗೊತ್ತಾಗ್ತದೆ. ಮಗ್ದಲದ ಮರಿಯಳು ಅಳ್ತಾ ನಿಂತಿದ್ದಾಳೆ ಸ್ವಾಮಿಯನ್ನ. ಸ್ವಾಮಿ ಹತ್ರ ಬಂದ್ರು ಅವಳಿಗೆ ಸ್ವಾಮಿ ಅಂತ ಗೊತ್ತಾಗಲಿಲ್ಲ, ತೋಟಗಾರನೆಂಬುದಾಗಿ. ಮತ್ತೆ ಅವಳು ಯೇಸು ಸ್ವಾಮಿ ಮರಿಯಳೇ ಅಂತ ಕರೆದ ಕೂಡಲೇ ಅವಳಿಗೆ ಗೊತ್ತಾಯ್ತಿದ್ದು ನನ್ನ ಗುರು ರಬ್ಬಿ ಎಂಬುದಾಗಿ ಅವಳು ಕರೀತಾ ಇದ್ದಾಳೆ, ರಬ್ಬುನಿ ಎಂಬುದಾಗಿ. ನೋಡಿ ಆ ಒಂದು ಪ್ರೀತಿ ಯೇಸುಸ್ವಾಮಿಯ ಮತ್ತು ಮಗ್ದಲದ ಮರಿಯಳ ನಡುವೆ ಇದ್ದಂಥ ಪ್ರೀತಿ ಈ ಲೋಕದಲ್ಲಿ ಯಾರಿಗೂ ತೆಗೆದುಹಾಕ್ಲಿಕ್ಕೆ ಆಗದೇ ಇರುವಂಥ ಆ ಒಂದು ಸಂಬಂಧ ಅಲ್ಲಿ ದೇವರು ನಮಗೆ ತೋರಿಸ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿರುವಂಥ ಒಂದು ಸಂದೇಶ ಏನಂದರೆ, ಕೊನೆಯ ತನಕ ನಾವು ದೇವರನ್ನು ಹಿಂಬಾಲಿಸುವಾಗ ದೇವರ ಪ್ರಕಟಣೆ ನಮಗೆ ಸಿಗ್ತದೆ, ದೇವರ ದರ್ಶನ ನಮಗೆ ದೇವರು ಕೊಡ್ತಾರೆ. ಕಣ್ಣೀರಿನ ಪರಿಸ್ಥಿತಿಯಲ್ಲಿರುವಾಗ ದೇವರು ನಮ್ಮನ್ನು ಸಂಧಿಸ್ತಾರೆ, ದೇವರು ಮಾತಾಡ್ತಾರೆ.
ಹೌದು. ದೇವರ ಮಾತು ನಮಗೆ ಕೇಳಲಿಕ್ಕೆ ಭಾಗ್ಯ ಸಿಗ್ತದೆ. ದೇವರನ್ನು ನೋಡುವಂಥ ಭಾಗ್ಯ ಶರೀರದಲ್ಲಿರುವ ನಮ್ಮ ಕಣ್ಣುಗಳಿಂದ ನಮಗೆ ನೋಡಲಿಕ್ಕೆ ಆಗುವುದಿಲ್ಲ, ಆದರೂ ಆತ್ಮದಲ್ಲಿ ದೇವರು ನಮಗೆ ಅದನ್ನು ಪ್ರಕಟಪಡಿಸ್ತಾರೆ. ಎಂಥ ಒಂದು ಶ್ರೇಷ್ಠವಾದ ಅನುಭವ ನಮಗೆ ದೇವರು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ಹೌದು. ಇದ್ಮೇಲೆ ಇವತ್ತಿನ ಈ ಒಂದು ಸಂದೇಶದಲ್ಲಿ ಅಂದರೆ ಈ ಮಗ್ದಲದ ಮರಿಯಳ ಜೀವಿತದ ಮೂಲಕವಾಗಿ ನಮಗೆ ಒಂದು ಪ್ರಾಮುಖ್ಯವಾಗಿ ತಿಳಿದುಕೊಳ್ಳಬೇಕಾದಂಥ ಒಂದು ಅಂಶವೇನೆಂದರೆ, ಈ ಲೋಕದ ಎಲ್ಲವೂ ಕಸ. ಖಂಡಿತ. ಪೌಲನ ಒಂದು ಮಾತು ಹೇಳ್ತಾನೆ ಅಂತ ಹೇಳಿದರೆ, ನನಗೆ ಇದೆಲ್ಲವೂ ಅವನೆಷ್ಟು ಶ್ರೀಮಂತನಾಗಿದ್ದನು, ಈ ಪದವಿ, ಈ ಐಶ್ವರ್ಯ ಎಲ್ಲವೂ ಕ್ರಿಸ್ತನ ನಿಮಿತ್ತವಾಗಿ ನಾನು ಕಸವೆಂದು ಎಣಿಸ್ತೇನೆ. ಅವಳಿಗೆ ಬಂದ ನಿಂದೆ, ಅವಳಿಗೆ ಬಂದಂಥ ನೋವು, ಅವಳಿಗೆ ಬಂದಂಥ ಹೋರಾಟ, ಅವಳಿಗೆ ಬಂದಂಥ ಎಲ್ಲವೂ ಅವಳಿಗೆ ಏನೂ ಇಲ್ಲದಾಗೆ, ಅಂದರೆ ಏನೂ ಇಲ್ಲ, ಕ್ರಿಸ್ತನ ಮುಂದೆ ಏನೂ ಅಲ್ಲ ಅದು. ಅವನ ಪ್ರೀತಿಯಿಂದ ಅವಳು ಸೆಳೆಯಲ್ಪಟ್ಲು. ಹೌದು. ಯೆರೆಮೀಯದಲ್ಲಿ ಸಹ ನಾವು ನೋಡ್ತೇವೆ, ನಾನು ನಿನ್ನನ್ನು ಪ್ರೀತಿ ಎಂಬ ಹಗ್ಗದಿಂದ ಸೆಳೆದುಕೊಂಡಿದ್ದೇನೆ. ನನ್ನ ದೇವರ ಪ್ರೀತಿ ನಾವು ಒಂದು ಸಾರಿ ಹಿಡಿಯಲ್ಪಟ್ಟರೆ ಸಾಕು, ಅವನನ್ನು ಬಿಟ್ಟು ಹೋಗಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಪ್ರಿಯರೇ. ಅದಕ್ಕೋಸ್ಕರವಾಗಿ ಇವತ್ತು ನಾವು ನಿಮಗೆ ಒಂದು ಸಂದೇಶವನ್ನು ಕೊಡಲು ಬಯಸ್ತೇವೆ. ಏನಂತ ಹೇಳಿದರೆ, ನಿಂದೆಗಳ, ನೋವುಗಳ, ವೇದನೆಗಳ ಇನ್ಯಾವುದೇ ಬಂದರೂ ಸಹ ಯಾವುದಕ್ಕೂ ಹೆದರದೆ ಕ್ರಿಸ್ತನನ್ನು ನಾವು ಹಿಂಬಾಲಿಸಿಕೊಂಡು ಕ್ರಿಸ್ತನು ಕೊಟ್ಟಂಥ ರಕ್ಷಣೆಯನ್ನು ನಾವು ಲೋಕಕ್ಕೆ ಸಾರುತ್ತಾ, ಪ್ರತಿಯೊಬ್ಬರಿಗೆ ಸಾರುತ್ತಾ ನಾವು ಮುಂದಕ್ಕೆ ಹೋಗಬೇಕು. ಅದೇ ದೇವರ ಒಂದು ಚಿತ್ತವಾಗಿದೆ. ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಭೂಮಿಯ ಎಲ್ಲ ಕಡೆಗಳಲ್ಲಿ ನಾವೇನು ಮಾಡಬೇಕು? ಸುವಾರ್ತೆಯನ್ನು ಹೇಳಬೇಕು. ಸುವಾರ್ತೆ ಅಂತ ಹೇಳಿದರೆ ಏನು? ಕ್ರಿಸ್ತನು ಪ್ರೀತಿಸೋನಾಗಿದ್ದಾನೆ, ಕ್ರಿಸ್ತನು ಸತ್ತನು, ಎದ್ದನು, 3ನೇ ದಿನದಲ್ಲಿ ಎತ್ತು ಪರಲೋಕದಲ್ಲಿ ನನಗೋಸ್ಕರವಾಗಿ ನಿಮಗೋಸ್ಕರವಾಗಿ ಕೂತ್ಕೊಂಡು, ಅದೇ ಒಂದು ಶುಭವಾರ್ತೆ. ದೇವರು ನಿನ್ನ ಕಣ್ಣೀರನ್ನು ನೋಡ್ತಾನೆ, ಕಣ್ಣೀರನ್ನು ತೊಳೆಯುತ್ತಾನೆ, ಕಣ್ಣೀರನ್ನು ಒರೆಸ್ತಾನೆ, ಅದನ್ನು ಹೇಳಿ, ಅದೇ ಒಂದು ಅವರಿಗೆ ಶುಭವಾರ್ತೆ ಆಗಿರ್ತದೆ. ಈ ರೀತಿಯಲ್ಲಿ ನಾವು ಶುಭವಾರ್ತೆಯನ್ನು ಸಾರುತ್ತಾ ಮುಂದಕ್ಕೆ ಹೋಗುವುದಾದರೆ ದೇವರು ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಮಾಡ್ತಾನೆ. ನೀವು ಕುಗ್ಗಿ ಹೋಗೋದು ಬೇಡ, ನೀವು ನಿರಾಶಿತರಾಗೋದು ಬೇಡ, ನೀವು ವೇದನೆಯಲ್ಲಿ ಇರೋದು ಬೇಡ. ನನಗೆ ಸಾಮರ್ಥ್ಯ ಇಲ್ಲ, ನನಗೆ ಬಲ ಇಲ್ಲ, ನನಗೆ ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ, ನನಗೆ ಯಾರು ಗಮನಿಸೋದಿಲ್ಲ, ನಾವು ಇದು ಯಾವುದನ್ನು ಎಣಿಸೋದು ಬೇಡ. ನಮಗೆ ಯಾರು ಗಮನಿಸದೇ ಇದ್ದರೂ ನಮ್ಮನ್ನು ಗಮನಿಸುವಂಥ ಒಂದು ಕಣ್ಣು ಇದೆ, ಪರಲೋಕದಿಂದ ನಮ್ಮನ್ನು ನೋಡುವಂಥ ಒಂದು ಕಣ್ಣಿದೆ. ಅವನಿಗೆ ನಮ್ಮನ್ನೇ ಒಪ್ಪಿಸಿಕೊಟ್ಟು ನಾವು ಮುಂದಕ್ಕೆ ಹೋಗುವುದಾದರೆ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಮಾಡುವವನಾಗಿರ್ತಾನೆ. ಪ್ರಿಯರೇ, ಇಲ್ಲಿಯವರೆಗೂ ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿದ್ದೀರಿ. ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಮಾತ್ರವಲ್ಲ, ಈ ಕಾರ್ಯಕ್ರಮಕ್ಕೆ ಬಂದು ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಂಥ ಸಿಸ್ಟರ್ ಬೀನಾ ಅಬ್ರಾಮ್ ಅವರಿಗೂ ಸಹ ನಾನು ಹೃದಯಪೂರ್ವಕವಾದಂಥ ವಂದನೆಯನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸಿಸ್ಟರ್.